ಎಸ್ ನೋಡಿ ಅಂದ ಹಾಗೆ ನಮ್ಮ ಪ್ರತಿನಿಧಿಯಾಗಿರುವಂತಹ ಬಸವರಾಜ್ ಹುಗಾರ್ ಅವರ ಜೊತೆ ಶಾಸಕರಾಗಿರುವಂತಹ ಅಜಯ್ ಸಿಂಗ್ ಅವರು ಚಿಟ್ಟಾಟ್ ಮಾಡಿದ್ದಾರೆ. ಬನ್ನಿ ಏನು ಮಾತನಾಡಿದರೆ ಕೇಳಿಸ್ಕೋಬರ. ಶಾಸಕರಾಗಿದ್ದ ಅಜಯ್ ಸಿಂಗ್ ಅವರಿದ್ದಾರೆ ಸರ್. ಇವತ್ತು CLP ಸಭೆ ಆಯಿತು, ಏನೆಲ್ಲ ಒಂದು ಚರ್ಚೆ ಆಯಿತು, ಮತ್ತೆ ಒಂದಿಷ್ಟು ಏನು ಗೊಂದಲ ಏನಾದರೂ ಸೃಷ್ಟಿ ಆಯ್ತಾ ಅನ್ನುವುದು? ಅಬ್ಸಲ್ಯೂಟ್ಲಿ ಏನೂ ಗೊಂದಲ ಇರಲಿಲ್ಲ. ಮೊದಲು ನಮ್ಮ GSO ಆಗಿರುವಂಥ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಆಗಿರುವಂತಹ ವೇಣುಗೋಪಾಲ್ ಅವರು ಮಾತಾಡಿದ್ರು. ಅದು ಮಾತಾಡಿದ ನಂತರ ಸಿಂಗಲ್ ಪಾಯಿಂಟ್ ರೆಸೊಲ್ಯೂಷನ್ ಆಯಿತು. ಏನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ನಾವು ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ವಿ. ಅದಾದ ನಂತರ ಹೊರಗಡೆ ಹೋಗಿ ದೂರವಾಣಿ ಮುಖಾಂತರ ನಮ್ಮ ನಾಯಕರು, ದೆಹಲಿಯಲ್ಲಿರ್ತಕ್ಕಂಥ ನಾಯಕರಿಗೆ ಮಾತಾಡಿದ್ದಾರೆ. ಅವರಿರ್ತಕ್ಕಂಥ ಒಂದು ನಮ್ಮ ತೀರ್ಮಾನವನ್ನು ಹೇಳಿದ್ರು. ಆಮೇಲೆ ಅವರು DK ಶಿವಕುಮಾರ್ ಅವರು ನಾಯಕರಂತ ಅವರು ಘೋಷಣೆ ಮಾಡಿದ್ರು. ಅದು ಒಳಗೆ ಬಂದೇ ಅದು ಘೋಷಣೆ ಮಾಡಿದ್ದಾರೆ. ನಂತರ ಅದನ್ನು ಪ್ರಪೋಸ್ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಸೆಕೆಂಡ್ ಮಾಡಿದ್ದು ಡಾಕ್ಟರ್ ಪರಮೇಶ್ವರ್ ಅವರು. ಭಾಳ ಒಂದು ಸ್ಮೂತ್ ಅಫೇರ್ ಆಗಿ ಆಯಿತು. ಯಾರ್ದು ಏನು ಭಿನ್ನಾಭಿಪ್ರಾಯ ಮತ್ತು ಎರಡು ಮಾತು ಇರಲಿಲ್ಲ. ಸರ್, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಹೆಸರು ಉಲ್ಲೇಖ ಮಾಡಲಿಲ್ಲ ಅನ್ನುವಂತಹ ಚರ್ಚೆಗಳು ಸರ್. ಅಬ್ಸಲ್ಯೂಟ್ಲಿ ಇಲ್ಲ, ಅವರೇ ಹೇಳಿದ್ದಾರೆ, ಅವರೇ ಪ್ರಪೋಸ್ ಮಾಡಿದ್ದಾರೆ. ಸೊ ಇವಾಗ ತಾವು ನೋಡ್ತಾ ಇದ್ದೀರಿ, 3ನೇ ತಾರೀಕಿಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸರ್, ಹೊಸ ಸಚಿವ ಸಂಪುಟದಲ್ಲಿ ತಮಗೆ ಅವಕಾಶ ಸಿಗುತ್ತಾ? ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದೀರಿ. ನಾನು ಪ್ರಬಲವಾಗಿ ಆಕಾಂಕ್ಷಿ ಇದ್ದೀನಿ. ಖಂಡಿತವಾಗಿ ನಾನು ಅವಕಾಶ ಸಿಗ್ತದೆ ಅಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ಬಸವರಾಜ್ ಹುಗಾರ್, ರಾಜ್ ನ್ಯೂಸ್, ಬೆಂಗಳೂರು.